ಇನ್ನು ಬೆಂಗಳೂರಿನಿಂದ ಮುಂಬೈವರೆಗೂ ಕೂಡ ನಕಲಿ ಔಷಧದ ನಂಟು ಇರುವಂತಹ ಜಾಲ ಪತ್ತೆಯಾಗಿದೆ. ದೇಶದ ಎಲ್ಲಾ ರಾಜ್ಯಗಳಿಗೆ ಔಷಧ ಇಲಾಖೆ ಈಗ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಕ್ಯಾನ್ಸರ್ ಔಷಧಗಳ ನಕಲಿ ಜಾಲ ಪತ್ತೆ ಹಿನ್ನೆಲೆ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯಗಳ ನಡುವೆ ನಕಲಿ ಔಷಧ ಜಾಲದ ನಂಟು ಇರುವ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದ ಔಷಧ ಗುಣಮಟ್ಟ ಇಲಾಖೆಯಿಂದ ಪತ್ರವನ್ನ ಕೂಡ ಕೊಡಲಾಗ್ತಾ ಇದೆ. ದೇಶದ ಎಲ್ಲಾ ರಾಜ್ಯಗಳ ಔಷಧ ನಿಯಂತ್ರಕರಿಗೆ ಪತ್ರವನ್ನ ಬರೆಯಲಾಗ್ತಾ ಇದೆ, ಅಲರ್ಟ್ ಆಗ್ಬೇಕಂತ ಹೇಳಿ. ಬೆಂಗಳೂರಿನಿಂದ ಮುಂಬೈ, ಹಿಮಾಚಲದವರೆಗೂ ಕೂಡ ನಕಲಿ ಔಷಧ ಜಾಲ ಪತ್ತೆ ಆಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ನೋಡಿ. ಕ್ಯಾನ್ಸರ್ ಚಿಕಿತ್ಸೆಯ ದುಬಾರಿ ಔಷಧಗಳೇ ಈಗ ಟಾರ್ಗೆಟ್. ನಾವು ಗಮನಿಸಬಹುದು, ಇವತ್ತಿನ ಹೆಲ್ತ್ ಇಶ್ಯೂನಲ್ಲಿ ಕ್ಯಾನ್ಸರ್ ಮುಖ್ಯವಾಗಿ ಕಂಡು ಬರುತ್ತೆ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಇರಬಹುದು, ಇದೆಲ್ಲದರಿಂದಾಗಿ ಕ್ಯಾನ್ಸರ್ ಸಾಕಷ್ಟು ಬಾರಿ ನಾವು ಕೇಳ್ತಾ ಇದೀವಿ, ತುಂಬಾ ಜನ ಕ್ಯಾನ್ಸರ್ ನಿಂದ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಕ್ಯಾನ್ಸರ್ ಔಷಧಗಳನ್ನೇ ಟಾರ್ಗೆಟ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ರಫ್ತು ಮಾಡ್ತಿದ್ರು, ಅಂದ್ರೆ ಆಮದು ಮಾಡ್ತಿದ್ರು ಅನ್ನುವಂತಹ, ಆಮದನ್ನ ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಇದು ಕೇವಲ ರಾಜ್ಯಕ್ಕಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಏನು ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಔಷಧಗಳನ್ನ ನಮ್ಮ ರಾಜ್ಯಕ್ಕೆ ತರಿಸಿಕೊಂಡು ನಮ್ಮ ಒಂದು ಜನರಿಗೆ ಉಣಬಡಿಸ್ತಿದ್ರು ಅನ್ನುವಂತ ಆರೋಪಗಳು ಕೂಡ ನೆನ್ನೆ ಕೇಳಿ ಬಂದಿತ್ತು. ಈಗ ಕೇವಲ ಅಕ್ಕಪಕ್ಕದ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ದೂರದ ರಾಜ್ಯಗಳಿಂದಲೂ ಕೂಡ ಈ ರೀತಿಯಾದಂತಹ ಅಕ್ರಮಗಳು ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ.